ಗಡಿ ಜಿಲ್ಲೆ ಬೀದರ್ನಲ್ಲಿ ಸತತವಾಗಿ ಜಾನಪದ ಕಲೆ ಸಾಹಿತ್ಯವನ್ನ ಉಳಿಸುವಂತಹ ಕೆಲಸ ನಡೆಯುತ್ತಲೇ ಇವೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಗ್ರಾಮೀಣ ಪ್ರದೇಶದ ಜಾನಪದ ಕಲೆಗಳಲ್ಲಿ ಒಂದಾದ ಕೋಲಾಟದ ತರಬೇತಿ ನೀಡುವ ಮೂಲಕ ಅಳಿವಿನ ಅಂಚಿನಲ್ಲಿರುವ ಜಾನಪದ ಕಲೆಯನ್ನ ಉಳಿಸುವ ಪ್ರಯತ್ನ ಬೀದರ್ನ ಪ್ರತಾಪ್ ನಗರದ ಮಹಿಳೆಯರು ಮಾಡುತ್ತಿದ್ದಾರೆ. ಮುಂಬರುವ ನಾಗರ ಪಂಚಮಿ ಹಬ್ಬದ ನಿಮಿತ್ತ ತಮ್ಮ ಬಡಾವಣೆಯಲ್ಲಿ ಕೋಲಾಟ ಹಾಕುವ ಸಲುವಾಗಿ ಬೀದರ್ನ ಪ್ರತಾಪ್ ನಗರದ ಸ್ತ್ರೀಶಕ್ತಿ ಸ್ವಸಹಾಯ ಮಹಿಳಾ ಕಾರ್ಯಕರ್ತರು ತಮ್ಮ ಸಂಘದ ಸದಸ್ಯರಿಗೆ ಕೋಲಾಟದ ತರಬೇತಿಯನ್ನ ನೀಡಲು ಆರಂಭಿಸಿದ್ದಾರೆ. ನಂತರ ಅನೇಕ ಮಹಿಳೆಯರು ಮತ್ತು ಇನ್ನಿತರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಮಹಿಳೆಯರು ಮಾಧ್ಯಮದವರ ಜೊತೆ ಮಾತನಾಡಿ ಪಾಶ್ಚಾತ್ಯ ಸಂಗೀತ ಅಬ್ಬರಕ್ಕೆ ನಮ್ಮ ಜಾನಪದ ಕಲೆಗಳನ್ನು ಬೆಲೆ ಕಳೆದುಕೊಳ್ಳುವಂತಾಗಿದೆ. ಯಾವುದೋ ದೇಶದ ವ್ಯಾಮೋಹಕ್ಕೆ ಒಳಗಾಗಿ ನಮ್ಮ ಕಲೆಗಳನ್ನೇ ಮರೆಯುತ್ತಿದ್ದೇವೆ. ನಮ್ಮ ನಾಡಿನ ಕಲೆ ಸಂಸ್ಕೃತಿಯನ್ನ ಬೆಳೆಸುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಅಕ್ಕಮಾದೇವಿ ಸಂಘ ಪ್ರತಾಪ್ ನಗರ ಇಲ್ಲಿ ಕೋಲಾಟ ಎಲ್ಲರಾಗಿ ಕೋಲಾಟ ಕಲಿಲತ್ತಿದ್ದೆವು. ನಾಗರ ಪಂಚಮಿ ಸಲುವಾಗಿ ಎಲ್ಲರೂ ಸ್ಪೆಷಲು ಪಂಚಮಿ ದಿವಸ ಎಲ್ಲರೂ ಕೋಲಾಟ ಆಡ್ತಾ ಇದ್ದೇವೆ. ಹನುಮಾನ್ ಮಂದಿರದಲ್ಲಿ ಎಲ್ಲ ಸಂಘದ ಹೆಣ್ಣು ಮಕ್ಕಳ ಆಟ ಪಂಚಮಿ ಹಬ್ಬದ ಸಲುವಾಗಿ 20 ಮಂದಿ ಸಂಘದ ಸದಸ್ಯರಾಗಿದ್ದೇವೆ. 3 ಸಂಘದ ಅಧ್ಯಕ್ಷರಾಗಿದ್ದಾರೆ. ಅದರಲ್ಲಿ ಮಂಗಲ ರಾಚಯ್ಯ ಸ್ವಾಮಿ ಫಸ್ಟ್ ಅಧ್ಯಕ್ಷ, 2ನೇ ಅಧ್ಯಕ್ಷ ರಾಜ್ಕುಮಾರ್ ಅಲೆವಾದ್, 3ನೇ ಅಧ್ಯಕ್ಷ ವಿಶ್ವನಾಥ್ ಸಂಗುಳಗಿ, 4ನೇ ಅಧ್ಯಕ್ಷ ನಾಗೇಂದ್ರ ಸಂಗುಳಗಿ. ಅವರು ಆಟವನ್ನು ನಮಗೆ ಚೆನ್ನಾಗಿ ಕಲಿಸುತ್ತಾ ಇದ್ದಾರೆ. ಪಂಚಮಿ ಹಬ್ಬದ ಒಂದೇ ದಿವಸ ಆಡಲಿಕ್ಕೆ ಪ್ರಾರಂಭ ಮಾಡುತ್ತಿದ್ದೇವೆ. ನಿಮ್ಮ ಹೆಸರು? ಬಸವರಾಜ ಪೂಜಾರಿ, RJ32 ನ್ಯೂಸ್ ಕನ್ನಡ, ಬೀದರ್.